ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಭಗೀರಥ, ದಿಲೀಪ, ಮಾಂಧಾತ, ಯಯಾತಿ, ಅಂಬರೀಷ ಮತ್ತೆ ಶಶಬಿಂದುವಿನ ಮೃತ್ಯುವಿನ ದೃಷ್ಟಾಂತ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೋದ ಭಾಗದಲ್ಲಿ ಮಾಂಧಾತನ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ನಹುಷ ನಂದನನಾದಂಥ ಯಯಾತಿಯ ಮೃತ್ಯುವಿನ ಬಗ್ಗೆನೂ ಕೂಡ ನಾವು ಕೇಳಿದೀವಿ. ಏನು, ಅವನು 100 ರಾಜಸೂಯ ಯಾಗ, 100 ಅಶ್ವಮೇಧ ಯಾಗ, 1000 ಪುಂಡರೀಕ ಯಾಗ, 100 ವಾಜಪೇಯ ಯಜ್ಞ, 1000 ಅತಿರಾತ್ರ ಯಾಗ, ಮತ್ತೆ ಚಾತುರ್ಮಾಸ್ಯ, ಮತ್ತೆ ಅಗ್ನಿಷ್ಟೋಮ ಮುಂತಾದ ನಾನಾ ರೀತಿಯ ಯಜ್ಞಗಳನ್ನ ಮಾಡಿದ್ದ. ಇದರಲ್ಲಿ ಬ್ರಾಹ್ಮಣರಿಗೆ ಬಹಳಷ್ಟು ದಕ್ಷಿಣೆಗಳನ್ನ ಕೊಟ್ಟಿದ್ದ. ಪರಮ ಪವಿತ್ರ ಸರಸ್ವತಿ ನದಿ, ಸಮುದ್ರಗಳು ಮತ್ತೆ ಪರ್ವತಗಳ ಸಹಿತ ಅನ್ಯ ತೊರೆಗಳು ಯಜ್ಞ ಮಾಡುವ ಯಯಾತಿಗೆ ತುಪ್ಪ ಮತ್ತೆ ಹಾಲನ್ನು ಕೂಡ ಕೊಟ್ಟಿದ್ವು. ಅಂದ್ರೆ ಅಷ್ಟೊಂದು ಹಾಲು, ತುಪ್ಪ ಇದೆಲ್ಲವೂ ಕೂಡ ಅವನಿಗೆ ಸಿಗ್ತಾ ಇತ್ತು. ಅಂದ್ರೆ ಒಂದು ಯಾಗ ಮಾಡಿದ್ರೇನೆ ಎಷ್ಟೋ ಖರ್ಚಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹಾಲು, ಮೊಸರು, ತುಪ್ಪ ಇಂಥವೆಲ್ಲ ಬೇಕು. ಆಮೇಲೆ ಬೇಕಾದಷ್ಟು ಧನಧಾನ್ಯಗಳು ಬೇಕು. ಆದ್ರೆ ಇಲ್ಲಿ ಅವನು 100 1000 ಯಜ್ಞಗಳನ್ನ ಮಾಡಿದಾನೆ. ಅಷ್ಟೆಲ್ಲ ಅವನಿಗೆ ಸಂಪತ್ತು ಸಿಗ್ತಾ ಇತ್ತು. ನಾನಾ ರೀತಿಯ ಯಜ್ಞಗಳಿಂದ ಪರಮಾತ್ಮನ ಪೂಜೆಯನ್ನ ಮಾಡಿ ಅವನು ಪೃಥ್ವಿಯನ್ನ 4 ಭಾಗ ಮಾಡ್ತಾನೆ. ಅದನ್ನ ಋತ್ವಿಜ್, ಅಧ್ವರ್ಯು, ಯುಹೋತ ಮತ್ತೆ ಉದ್ಘಾತ ಈ 4 ಕೂಡ ಹಂಚಿಬಿಡ್ತಾನೆ. ಹೋಮಗಳು, ಯಜ್ಞಗಳನ್ನ ಮಾಡ್ತಾರಲ್ಲ, ಈ 4 ಜನ ಇರ್ತಾರ ಅದರಲ್ಲಿ, ಅವರಿಗೆ ಪೃಥ್ವಿಯನ್ನ 4 ಭಾಗ ಮಾಡಿ ಹಂಚಿಬಿಡ್ತಾನೆ. ಆಮೇಲೆ ದೇವಯಾನಿ ಮತ್ತೆ ಶರ್ಮಿಷ್ಠೆಯಿಂದ ಉತ್ತಮ ಸಂತಾನವನ್ನ ಪಡ್ಕೊಳ್ತಾನೆ. ಯಾವಾಗ ಭೋಗಗಳಿಂದ ಅವನಿಗೆ ಶಾಂತಿ ಸಿಗಲಿಲ್ವೋ ಆಗ ಮುಂದೆ ಹೇಳಲಾದಂತಹ ಗಾಥೆಯ ಗಾನವನ್ನ ಮಾಡಿ ಅವನು ತನ್ನ ಧರ್ಮಪತ್ನಿಯ ಜೊತೆ ವಾನಪ್ರಸ್ಥಾಶ್ರಮಕ್ಕೆ ಪ್ರವೇಶ ಮಾಡ್ತಾನೆ. ಅಂದ್ರೆ ಇಷ್ಟೆಲ್ಲ ಭೋಗಗಳನ್ನ ಅನುಭವಿಸಿ ಅದರಿಂದ ಎಲ್ಲಿಂದನೂ ಕೂಡ ಅವನಿಗೆ ಶಾಂತಿ ಅನ್ನೋದು ಸಿಗ್ಲಿಲ್ವೋ ಆಗ ಅವನ ಇದನ್ನ ಹೇಳ್ತಾನಂತೆ. ಏನ್ ಹೇಳ್ತಾನೆ, ಈ ಪೃಥ್ವಿಯಲ್ಲಿ ಎಷ್ಟೆಲ್ಲ ಧಾನ್ಯ, ಸುವರ್ಣ, ಪಶು ಮತ್ತೆ ಸ್ತ್ರೀ ಈ ರೀತಿಯ ಭೋಗ್ಯ ಪದಾರ್ಥಗಳಿದೆಯೋ ಅವೆಲ್ಲವನ್ನೂ ಕೂಡ ಒಬ್ಬ ಮನುಷ್ಯನನ್ನು ಕೂಡ ಸಂತೋಷ ಪಡಿಸೋದಕ್ಕೆ ಸಾಕಾಗೋದಿಲ್ಲ. ಈ ರೀತಿ ವಿಚಾರಿಸಿ ಮನುಷ್ಯನ ಶಾಂತಗೊಳಿಸ್ಬೇಕು. ಅಂದ್ರೆ ನಮ್ಮ ಹತ್ರ ಎಷ್ಟಿದ್ರೂನು ಈ ಇಡೀ ಜಗತ್ತಲ್ಲಿ ಎಷ್ಟಿದೆಯೋ ಅದೆಲ್ಲ ಸಿಕ್ಕಿದ್ರೂ ಒಬ್ಬ ಮನುಷ್ಯನಿಗೆ ತೃಪ್ತಿ ಅನ್ನೋದು ಆಗೋದಿಲ್ಲ, ಶಾಂತಗೊಳಿಸೋದಕ್ಕೆ ಆಗೋದಿಲ್ಲ. ಅಂತಂದ್ರೆ ಈಗ ನನ್ನ ಹತ್ರ ಎಷ್ಟಿದೆಯೋ ಅಷ್ಟೆಲ್ಲ ಇಡೀ ಕೊಟ್ರು ಸಾಲಲ್ಲ ಅಂತ ಅಂದ್ಬಿಟ್ಟು ಆ ರೀತಿ ಮನಸ್ಸನ್ನ ಶಾಂತಗೊಳಿಸ್ಬೇಕು ಅಂತ ಅವನು ಹೇಳ್ತಾನೆ. ಈ ರೀತಿ ರಾಜ ಯಯಾತಿ ತಾಳ್ಮೆಯ ಜೊತೆ ಕಾಮನೆಗಳನ್ನು ಕೂಡ ತ್ಯಾಗ ಮಾಡ್ತಾನೆ. ಮತ್ತೆ ತನ್ನ ಮಗ ಪುರುವನ್ನ ರಾಜಸಿಂಹಾಸನದ ಮೇಲೆ ಕೂರಿಸಿ ಅವನು ಕಾಡಿಗೆ ಹೊರಟೋಗ್ತಾನೆ. ಸಂಜಯನೇ, ಅವನು ಕೂಡ ನೀನು ಮತ್ತೆ ನಿನ್ನ ಮಗನಿಗಿಂತ ಉತ್ತಮನಾಗಿದ್ದ, ಅವನು ಕೂಡ ಸತ್ತೋದ. ಹೀಗಿರ್ಬೇಕಾದ್ರೆ ನೀನು ಸತ್ತಿರುವ ನಿನ್ನ ಮಗನಿಗಾಗಿ ಶೋಕಿಸ್ಬಾರದು ಅಂತ ಅಂದ್ಬಿಟ್ಟು ನಾರದರು ಹೇಳ್ತಾರೆ. ಇನ್ನ ನಭಾಗನ ಮಗ ರಾಜ ಅಂಬರೀಷನು ಕೂಡ ಮೃತ್ಯುವನ್ನ ಪಡ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ನಾವು ಕೇಳಿದೀವಿ. ಅವನು ಒಬ್ನೇ 10 ಲಕ್ಷ ಯೋಧರ ಜೊತೆ ಯುದ್ಧವನ್ನ ಮಾಡಿದ್ದ. ಒಂದು ಸಮಯದ ಮಾತು ಏನಪ್ಪಾ ಅಂತಂದ್ರೆ, ರಾಜನ ಶತ್ರುಗಳು ಅವನನ್ನ ಯುದ್ಧದಲ್ಲಿ ಗೆಲ್ಲಬೇಕು ಅನ್ನುವಂಥ ಆಸೆಯಿಂದ ಬಂದು 4 ಕಡೆಗಳಿಂದ ಮುತ್ತಿಗೆ ಹಾಕ್ತಾರೆ. ಅವರೆಲ್ಲರೂ ಕೂಡ ಅಸ್ತ್ರಯುದ್ಧವನ್ನ ತಿಳಿದಿರುವಂಥವ್ರು ಮತ್ತೆ ರಾಜನ ಬಗ್ಗೆ ಅಶುಭ ವಚನಗಳ ಪ್ರಯೋಗವನ್ನ ಮಾಡ್ತಾ ಇದ್ದಂಥವ್ರು. ಆಗ ಅಂಬರೀಷ ಏನ್ ಮಾಡ್ತಾನೆ, ತನ್ನ ಶರೀರದ ಬಲ, ಅಸ್ತ್ರಬಲ, ಹಸ್ತಲಾಘವ ಮತ್ತೆ ಯುದ್ಧ ಸಂಬಂಧಿ ಶಿಕ್ಷಣದ ಮೂಲಕ ಶತ್ರುಗಳ ಛತ್ರ, ಆಯುಧ, ಧ್ವಜ ಮತ್ತೆ ರಥಗಳನ್ನೆಲ್ಲ ಚೂರ್ ಮಾಡಿಬಿಡ್ತಾನೆ. ಆಮೇಲೆ ಅವರು ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾರೆ. ಅಂದ್ರೆ ಅಷ್ಟೊಂದು ಶೌರ್ಯವಂತ ಅವನು. ಆಮೇಲೆ ಅವನಿಂದ ಸೋತಂಥ ಶತ್ರುಗಳು ಇರ್ತಾರಲ್ಲ, ಅವರು ನಮ್ಮ ಪ್ರಾಣನ ಉಳಿಸು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೇಳ್ಕೊಳ್ತಾರಂತೆ. ಏನು, ನಾವು ನಿಮ್ಮ ಶರಣಾಗತಿಯಲ್ಲಿದ್ದೀವಿ ಅಂತ ಅಂದ್ಬಿಟ್ಟು, ಅಂದ್ರೆ ನಿನಗೆ ಸರೆಂಡರ್ ಆಗಿದ್ದೀವಿ, ನಮ್ಮನ್ನೇನು ಮಾಡಬೇಡ ಅಂತ ಅಂದ್ಬಿಟ್ಟು ಅವರು ಶರಣಾಗತರಾಗ್ತಾರೆ. ಈ ರೀತಿಯ ಶತ್ರುಗಳನ್ನ ವಶಪಡಿಸ್ಕೊಂಡು ಇಡೀ ಪೃಥ್ವಿಯ ಮೇಲೆ ವಿಜಯವನ್ನ ಪಡಿತಾರೆ. ಅವನು ಶಾಸ್ತ್ರವಿದ್ಯೆಗೆ ಅನುಸಾರವಾಗಿ 100 ಯಜ್ಞಗಳ ಅನುಷ್ಠಾನವನ್ನ ಮಾಡ್ತಾನೆ. ಆ ಯಜ್ಞಗಳಲ್ಲಿ ಶ್ರೇಷ್ಠ ಬ್ರಾಹ್ಮಣರು ಮತ್ತೆ ಬೇರೆ ಜನರು ಎಲ್ಲ ರೀತಿಯಲ್ಲೂ ಕೂಡ ಸಂಪನ್ನವಾದ ಉತ್ತಮವಾದ ಅನ್ನ ಭೋಜನವನ್ನ ಮಾಡಿ ಅತ್ಯಂತ ತೃಪ್ತರಾಗಿರ್ತಾರೆ. ಮತ್ತೆ ರಾಜ ಕೂಡ ಎಲ್ಲರಿಗೂ ಬಹಳ ಸತ್ಕಾರವನ್ನ ಮಾಡ್ತಾನೆ. ಜೊತೆನಲ್ಲೇ ಅವನು ಹೆಚ್ಚಿನ ದಕ್ಷಿಣೆಯನ್ನು ಕೂಡ ಕೊಟ್ಟಿರ್ತಾನೆ. ಅನೇಕ
ಅಭಿಷಿಕ್ತ ರಾಜರಿರ್ತಾರಲ್ಲ ಅವರು ಮತ್ತೆ 100 ರಾಜಕುಮಾರರಿಗೆ ದಂಡ ಮತ್ತೆ ಕೋಶ ಸಹಿತ ಬ್ರಾಹ್ಮಣರ ಅಧೀನವನ್ನ ಮಾಡಿರ್ತಾನೆ. ಅಂದ್ರೆ ಏನು, ಇವನತ್ರ ಇರುವಂತ ಎಲ್ಲ ರಾಜರನ್ನ ಮತ್ತೆ ರಾಜಕುಮಾರರಿಗೂ ಕೂಡ ದಂಡಕೋಶ ಸಹಿತ ಅವರು ಬ್ರಾಹ್ಮಣರಿಗೆ ಅವರನ್ನ ಅಧೀನ ಮಾಡಿರ್ತಾನೆ. ಮಹರ್ಷಿಗಳು ಅವನ ಮೇಲೆ ಪ್ರಸನ್ನರಾಗಿ ಹೇಳ್ತಾ ಇದ್ರಂತೆ, ಏನು, ಅಸಂಖ್ಯ ದಕ್ಷಿಣೆಯನ್ನ ಕೊಡುವ ರಾಜ ಅಂಬರೀಷ ಹೇಗೆ ಯಜ್ಞವನ್ನ ಮಾಡ್ತಾನೋ ಹಾಗೆ ಮೊದಲು ಯಾವ ರಾಜನೂ ಮಾಡಿಲ್ಲ ಮತ್ತೆ ಮುಂದೆ ಯಾರು ಮಾಡೋದೂ ಇಲ್ಲ ಅಂತನ್ಬಿಟ್ಟು ಮಹರ್ಷಿಗಳೇ ಹೇಳ್ತಾ ಇದ್ರು. ನಾರದರು ಹೇಳ್ತಾರೆ, ಸೃಂಜಯ, ಅವನು ನಿನ್ನ ಮತ್ತೆ ನಿನ್ನ ಮಗನಿಗಿಂತ ಶ್ರೇಷ್ಠನಾಗಿದ್ದ, ಆದರೂ ಕೂಡ ಅವನು ಕೂಡ ಮೃತ್ಯುವಿನ ವಶಕ್ಕೆ ಬಿದ್ದ. ಆದ್ರಿಂದನೇ ನೀನು ನಿನ್ನ ಸತ್ತಿರುವ ಮಗನಿಗೋಸ್ಕರ ನೀನು ಶೋಕಿಸಬಾರದು ಅಂತನ್ಬಿಟ್ಟು ನಾರದರು ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.